ಸ್ವಾಮಿ ವಿವೇಕಾನಂದ್ರ ಏನ್ ಹೇಳ್ಯಾರಂದ್ರ, ಇವು ಈ ಭಾರತದ ಭೂಮಿಯ ಮೇಲೆ ಜನಿಸುವ ಎಲ್ಲ ಮಕ್ಕಳಲ್ಲಿಯೂ ಜಗತ್ತನ್ನ ಆಳುವ ಶಕ್ತಿ ಇದೆ, ಜಗತ್ತನ್ನ ಆಳುವ ಶಕ್ತಿ ಇದೆ ಅಂತ ವಿವೇಕಾನಂದ್ರ ತಿರುಗಮುರುಗ 29 ವಯಸ್ಸಿನಾಗ ಎಷ್ಟರ ಅಧ್ಯಯನ ಮಾಡಿದ್ರವ್ರ. ಈ ಭಾರತದ ಮಕ್ಕಳ ಬಗ್ಗೆ ಅಧ್ಯಯನ ಮಾಡಿ ಮಾತನ್ನ ಹೇಳ್ತಾರ. ಇವತ್ತ ಮಾತು ಸತ್ಯ ಅನ್ಸಾಕತೈತ್ರಿ, ಇವತ್ತ ಮಾತು ಸತ್ಯ ಅನ್ಸಾಕತೈತಿ. ಯಾಕಂದ್ರೆ ಜಗತ್ನ್ಯಾಗನ ಅತ್ಯುನ್ನತ ಸ್ಥಾನಗಳಿಗೆಲ್ಲ ಭಾರತೀಯ ಮಕ್ಕಳದಾರ. ಅಂದ್ರೆ ಈಗ ನಾವು ಅಮೆರಿಕಾದವ್ರ ತಮ್ಮ ಕಂಪನಿಗಳಿಗೆ ಮುಖ್ಯಸ್ಥನ ಹುಡುಕ್ಬೇಕಾದ್ರೆ ಭಾರತ ಅವ್ನು ಹುಡುಕಾಡಕತ್ಯಾರ. ನೀವು ಇಲ್ಲಿ ಮಕ್ಕಳಿಗೆ ಗುರುತಿರೋದಿಲ್ಲ, ಇಲ್ಲಿದ್ದಂತ ದೊಡ್ಡವ್ರಿಗೆ ಗುರುತಿರ್ಬೇಕು. ಸುಂದರ ಪಿಚ್ಚೈ ಅಂತಕ್ಕಂಥ ಒಂದು ಹೆಸರು, ಸುಂದರ ಪಿಚ್ಚೈ ಅಂತಕ್ಕಂಥ ಒಂದು ಹೆಸರು. ಇದು ಭಾರತದ ತಮಿಳುನಾಡಿನ ಹುಡುಗ. ಅವ IIT ಮುಗಿಸಿ, MBA ಮುಗಿಸಿ, IIT ಮುಗಿಸಿ ಈಗ ಸದ್ಯ ಅವ ಎಂತ ಸ್ಥಿತಿ ಒಳಗದಾನಂದ್ರ, ನೀವು ಇಂಟರ್ನೆಟ್ ಓಪನ್ ಮಾಡಿದ್ರಂದ್ರ ಗೂಗಲ್ ಅಂತ ಒಂದು ಬರ್ತೈತಿ. ಗೂಗಲ್ ಅಂತ ಅದು ಕಂಪನಿ ಹೆಸರು, ಗೂಗಲ್ ಕಂಪನಿ ಹೆಸರು. ಅದರ ಮುಖ್ಯಸ್ಥ ಯಾರದಾರ? ಅಮೆರಿಕನ್ ಕಂಪನಿ ಅದ. ಅದರ ಮುಖ್ಯಸ್ಥ ಇದ್ದವ ಇವನ ಅದಾನ. ಯಾವ? ಸುಂದರ ಪಿಚ್ಚೈ, ತಮಿಳುನಾಡಿನ ಹುಡುಗ, ಭಾರತದ ಹುಡುಗ. ಅವ ಯಾಕೆ ಅವನ ಹೆಸರು ಹೇಳಾಕತ್ತೀನಿ ನಿಮ್ಗಂದ್ರೆ, ಅವನ ಹೆಸರು ನಿಮ್ಗೆ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಅವನ ಪಗಾರ ಎಷ್ಟೈತಿ ಕೇಳಿದ್ರೆ ಬಹಳ ಆಶ್ಚರ್ಯ ಪಡ್ತಾರಿ. ಅವನ ಪಗಾರ ಎಷ್ಟೈತಿ ಕೇಳಿದ್ರೆ ಒಂದು ತಿಂಗಳಿಗೆ 130 ಕೋಟಿ ರೂಪಾಯಿ ಪಗಾರ ಐತ. ಒಂದು ತಿಂಗಳಿಗೆ 130 ಕೋಟಿ ರೂಪಾಯಿ ಪಗಾರ ಐತಿ. ವರ್ಷಕ್ಕೆ 1400 ಕೋಟಿ ರೂಪಾಯಿ ಪಗಾರ ಐತ್ರಿ. ಮಾನ್ಯ ಮತ್ತೆ ಹೆಚ್ಚು ಮಾಡ್ಯಾರ ಅವಾಗ. ಇದನ್ನ ನೋಡಿದ್ರೆ ಯಾರು ಕಂಪನಿಗಳಲ್ಲಿ ಯಾರು ಎಷ್ಟು ಪಗಾರ ತಗೊಂಡಿಲ್ಲ, ಅವ ಒಬ್ಬ ಪಗಾರ ತಗೊಂಡ, ಅವ ಭಾರತದವ. ಅದಕ್ಕೆ ನಿಮ್ಗೆ ಹೇಳಿ, ಜಗತ್ತನ್ನ ಆಳುವ ಶಕ್ತಿ ಭಾರತೀಯ ಹುಡುಗರಲ್ಲಿದೆ ಅನ್ನೋದು ಈಗ ಸ್ಟಾರ್ಟ್ ಆಗೈತಿ, ಕಂಡು ಬರಾಕತೈತಿ. ಹಂಗಾನ ನಾವ ಇನ್ನೊಂದು ಬಹಳ ಪ್ರಸಿದ್ಧವಾದಂತ ಕಂಪನಿ ಐತಿ, ಬಿಲ್ ಗೇಟ್ಸ್ ಅಂತಕ್ಕಂಥ ಕಂಪನಿ, ಮೈಕ್ರೋಸಾಫ್ಟ್ ಅದ್ರ ಹೆಸರು. ಮೈಕ್ರೋಸಾಫ್ಟ್ ಮುಖ್ಯಸ್ಥ ಭಾರತದವನ ಅದಾನ. ನಾವು ಬಹಳ ಅಭಿಮಾನ ಪಡ್ಬೇಕಂದ್ರೆ ಕರ್ನಾಟಕದವನ ಅದಾನ. ಅವ ಇಲ್ಲೇ ಮಣಿಪಾಲದೊಳಗ ಸಾಲಿ ಕಲಿತ ಹೋಗ್ಯಾನ. ಮೈಕ್ರೋಸಾಫ್ಟ್ ಕಂಪನಿಯ ಮುಖ್ಯಸ್ಥಾಗಿ ಕೆಲಸ ಮಾಡ್ತಾನ. ತಿಂಗಳ 4 ಕೋಟಿ ರೂಪಾಯಿ ಪಗಾರ ಐತೆ ಅವ್ನು. ಇವು ಈಗ ಸದ್ಯ ನಾವು ಡಿಜಿಟಲ್ ವ್ಯವಸ್ಥೆ ಅಂತ ಏನ್ ಕರಿತೀವೋ ಅದ್ರ ಮುಖ್ಯ ಕಂಪನಿಗಳಿವು. ಮೈಕ್ರೋಸಾಫ್ಟ್ ಆಗ್ಲಿ, ಆಮೇಲೆ ನಾನು ಹೇಳಿದ ಗೂಗಲ್ ಆಗ್ಲಿ. ಅದಕ್ಕೆ ಇನ್ನು ಉಳಿದ ಇದ್ರೊಳಗ ಬಹಳಷ್ಟು ಮಂದಿ ಹೆಣ್ಮಕ್ಳು ಬಹಳ ಉನ್ನತ ಸ್ಥಿತಿ ಒಳಗದಾಳ. IMF ಇಂಡಿಯನ್ ಮಾನಿಟರಿ ಫಂಡ್ ಅಂತ ಹೇಳ್ಕೊಂಡು ಒಂದು ಸಂಸ್ಥೆ ಐತೆ. ಆ ಸಂಸ್ಥಾದೊಳಗೆ ಆರ್ಥಿಕ ಮುಖ್ಯಸ್ಥಳು ಗೋಪಿನಾಥ್ ಅಂತಕ್ಕಂಥದ್ದು, ಆಕೆ ಹೆಸರು ಬರುವಲ್ ನನಗ, ಅದು ಅಡ್ರೆಸ್ ರಿಟರ್ನ್ ಅಂತೆ. ಗೋಪಿನಾಥ್ ಅಂತಕ್ಕಂಥ ಹೆಣ್ಮಗಳ ಇಡೀ ಜಗತ್ತಿನ ಎಲ್ಲಾ ದೇಶಗಳಿಗೆ ಸಾಲ ಕೊಡ್ಬೇಕಾದ್ರೆ ಆಕೆ ಸಹಿ ಮಾಡ್ಬೇಕು. ಎಂತ ಇದ್ರ ಇದ ಅಭಿಮಾನ ಪಡಬೇಕು ಭಾರತೀಯರು ನಾವು. ಅದಕ್ಕೆ ನಿಮ್ಗೆ ಹೇಳಿ, ಶಿಕ್ಷಕರು ಇದನ್ನ ಗಮನದಾಗಿಡ್ರಿ. ಪ್ರತಿ ಮಗುವಿನಲ್ಲಿಯೂ ಜಗತ್ತನ್ನ ಆಳುವ ಶಕ್ತಿ ಇದೆ ಅಂತ ವಿವೇಕಾನಂದ ಹೇಳಿದ್ದು ಸತ್ಯ ಇದೆ. ಇವತ್ತದು ಸತ್ಯ ಆಗಾಕತೈತಿ. ಅದಕ್ಕೆ ಇಂಥ ಘಟನೆಗಳನ್ನ ಇಂಗ್ಲೆಂಡ್ದ ಪ್ರಧಾನಿ ಯಾರಾಗಿದ್ರು ಗುರ್ತತಿ? ಭಾರತದ ಅಳಿಯ ಇಂಗ್ಲೆಂಡ್ದ ಪ್ರಧಾನಿ ಆಗಿದ್ದ. ಇದನ್ನೆಲ್ಲ ನಾವು ನೋಡಿದ್ರೆ ಇನ್ನು ಇಂಥ ಹೆಸರು ಬಾಳದ ಹೇಳಾಕ. ಆದ್ರೆ ಅವನ ಹೇಳ್ಕೊಂತ ಕುಂದ್ರದ್ ಬೇಡ. ಇಲ್ಲಿ ನಾವ ಇದಂತ ಪಾಲಕರಿಗೆ ಹೇಳ್ತಾನೆ, ಕೆಲವ ಮಂದಿ ಪಾಲಕರದಾರ, ಅವುಗಳು ಬಾಳ ಅದಾರ, ಅಪ್ಪಗಳು ಕೆಲಸಕ್ಕೆ ಹೋಗಿರ್ತಾರ, ಅವ್ರು ಬ್ಯಾಡ ಅಂತ ಹೇಳಿ. ಇಲ್ಲಿ ಅವುಗಳಿಗೆ ಹೇಳ್ತಾನೆ, ಮಕ್ಕಳನ್ನ ಇವತ್ತ ನೀವು ಪಾಲಕರಾಗಬೇಕಾದ್ರೆ ಅದು ಸುಲಭದ ಕೆಲಸ ಇಲ್ರಿ. ಪಾಲಕರಾಗಬೇಕಾದ್ರೆ ಸುಲಭದ ಕೆಲಸ ಇಲ್ಲ, ಅದು ಬಹಳ ಕಠಿಣ ಕೆಲಸ ಆಗೈತಿ. ಇವತ್ತು ನಾವೆಲ್ಲ ಶಾಲೆ ಆಗಿದ್ದಾಗ ನಮ್ಮ ಅಪ್ಪ ಅವ ಶಾಲೆಗೆ ಬರ್ತಿದ್ದಿಲ್ಲ, ಅವ್ರು ಒಮ್ಮೆಯೂ ಕೇಳತ್ತಿದ್ದಿಲ್ಲ. ಮತ್ತ ಯಾರ ಕೇಳಿದ್ರೆ ನಿಮ್ಮ ಹುಡುಗ ಎಟ್ಟನೇ ಇರ್ತದಾನಂದ್ರ, ಏನೋಪ್ಪ ಶಾಲೆಗೆ ಮಾತ್ರ ಹೋಗ್ತಾನ ದಟ್ಟ ಇರ್ತವ್ರಿ. ಯಾವ ಎಟ್ಟದನೋ ಏನ್ ಮಾಡ್ತಾನೋ ಏನು ಗುರುತ ಇರೋದಿಲ್ಲ. ಆದ್ರೆ ಇವತ್ತು ಹಂಗಿಲ್ಲ, ಪರಿಸ್ಥಿತಿ ಹಂಗಿಲ್ಲ. ನಿಮ್ ಹುಡುಗ ದೊಡ್ಡ ಆದ ಕೂಡಲೇ 3 ವರ್ಷ 4 ವರ್ಷ ಆದ ಕೂಡಲೇ ಚಾಲು ಆಕತ್ ನಿಮ್ದು. ಯಾವ ಶಾಲಿಗೆ ಹಚ್ಚುನು ಸಮಸ್ಯೆ ಚಾಲು ಆಕತ್. ಯಾವ ಶಾಲಿಗೆ ಹಚ್ಚಿದ್ರೆ ಚಲೋ ಮತ್ತೊಬ್ಬರನ್ನ ಕೇಳುದು, ಅಲ್ಲಿ ಕೇಳುದು, ಇಲ್ಲಿ ಕೇಳುದು. ಇವೆಲ್ಲ ಆದ್ಮೇಲೆ ಒಂದ್ ಶಾಲಿ ನಿರ್ಧಾರ ಮಾಡ್ತಾರೆ. ಅಕಸ್ಮಾತ್ ಶಾಲಿಗೆ ಹೋದ ಮಗಳು ಶಾಲೆ ಬಿಟ್ಟು 1 ತಾಸಾದ್ರೂ ಮನೆಗೆ ಬರ್ಲಿಕ್ಕಂದ್ರ ನಿಮ್ಮಲ್ಲಿ ಏನ್ ಚಾಲು ಆಕತ್ ನೋಡ್ರಿ. ನಿಮ್ಗೆ ಏನ್ ಚಾಲು ಆಕತ್? ಯಾಕ ಹುಡುಗ ಬರ್ಲಿಲ್ಲ, ಯಾಕ ಹುಡುಗಿ ಬರ್ಲಿಲ್ಲ, ಮನ್ಯಾಗ ಗಂಡ ಬಂದಿರ್ಲಿಲ್ಲ ಅಂದ್ರೆ ನಾವು ಫೋನ್ ಮಾಡ್ತಾರೆ, ಯಾಕೋ ಹುಡುಗ ಬಂದಿಲ್ರಿ 1 ತಾಸಾತು. ಇವೆಲ್ಲ ಸಮಸ್ಯೆಗಳು, ನಾ ಬಹಳ ಸಣ್ಣ ಸಮಸ್ಯೆ ಹೇಳಿದ್ ನಿಮಗೆ. ಎಲ್ಲಾ ಸಮಸ್ಯೆಗಳು
ಇವು ಪಾಲಕರಿಗೆ ಬರತ್ತವ. ಆದ್ರ ಇಲ್ಲಿ ಪಾಲಕರು ಅವುಗಳು ನೆನಪಿಡ್ರಿ, ಶಾಲೆ ವಿದ್ಯೆಯನ್ನ ಕೊಡುತ್ತದೆ, ಶಾಲೆ ವಿದ್ಯೆಯನ್ನ ಕೊಡುತ್ತದೆ, ಮನೆ ಬುದ್ಧಿಯನ್ನ ಕೊಡುತ್ತದೆ. ಒಂದು ವಿದ್ಯಾದಾಗ ಏನ್ರ ಹೆಚ್ಚು ಕಡಿಮೆ ಆದ್ರ ಅದಕ್ಕೆ ಶಾಲೆ ಜವಾಬ್ದಾರಿ. ಆದ್ರ ಮಕ್ಕಳ ಬುದ್ಧಿಯಲ್ಲಿ ಹೆಚ್ಚು ಕಡಿಮೆಗಳಾದರೆ ಅದಕ್ಕೆ ಪಾಲಕರೇ ಜವಾಬ್ದಾರಿ ಆಗುತ್ತಾರೆ. ಯಾಕಂದ್ರೆ ಶಾಲೆ ಬುದ್ಧಿ ಕೊಡದಲ್ಲ, ನೀವು ಮಕ್ಕಳನ್ನ ಮನೆಯಾಗ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಇದ್ ಹಿಂಗ ಇವ ಅವ್ವ ಅಪ್ಪ ಕಾಕ ದೊಡ್ಡಪ್ಪ ಚಿಗವ್ವ ಅವ್ರಿಗೆಲ್ಲ ನಾವು ಗೌರವ ಕೊಡ್ಬೇಕು, ಅಣ್ತಂಬ್ರಿಗೆ ಗೌರವ ಕೊಡ್ಬೇಕು, ಸಮೀಪದವ್ರಿಗೆ ಗೌರವ ಕೊಡ್ಬೇಕು, ಸಮಾಜದವ್ರಿಗೆ ಗೌರವ ಕೊಡ್ಬೇಕು. ಅವನ್ನೆಲ್ಲ ನೀವು ಕಲಿಸ್ಬೇಕು. ಅದಕ್ಕೆ ಶಾಲೆ ಬುದ್ಧಿಯನ್ನ ಕೊಡುತ್ತದೆ, ಶಾಲೆ ಬುದ್ಧಿಯನ್ನ ಕೊಡುತ್ತದೆ, ಶಾಲೆ ವಿದ್ಯೆಯನ್ನ ಕೊಡುತ್ತದೆ, ಮನೆ ಬುದ್ಧಿಯನ್ನ ಕೊಡುತ್ತದೆ. ಅದಕ್ಕೆ ಪಾಲಕರ ಕೆಲಸ ಬಹಳ ದೊಡ್ಡದೈತಿ. ಅವುಗಳಿಗೆ ಒಂದು ಬಹಳ ಮಹತ್ವದ ಮಾತು ಹೇಳ್ತಾನೆ. ಇವ್ರ ಶಾಲ್ಯಾಗ ಹೋಮ್ವರ್ಕ್ ಮಾಡಂತ ಏನೇನೋ ಕೊಟ್ಟಿರ್ತಾರ್ರಿ, ಶಾಲ್ಯಾಗ ಹೋಮ್ವರ್ಕ್ ಮಾಡಂತ ಏನೇನೋ ಕೊಟ್ಟಿರ್ತಾರ. ಒಮ್ಮೊಮ್ಮೆ ಆ ಮಗ ದೌಡ್ ಬರೀಲಿಲ್ಲ, ದೌಡ್ ಓದ್ಲಿಲ್ಲ, ದೌಡ್ ಬರಲಿಲ್ಲ ಅಂದ್ರೆ ಅವುಗಳು ಮಾಡಿಬಿಡ್ತಾರ. ಅದನ್ನ ಹೋಮ್ವರ್ಕ್ ಅವುಗಳು ಮಾಡ್ತಾರ. ದಯವಿಟ್ಟು ಹೋಮ್ವರ್ಕ್ ಅವುಗಳು ಮಾಡಬೇಡ್ರಿ. ನೀವು ಮಗನಿಗೆ ಉಪಕಾರ ಮಾಡೋದಿಲ್ಲ, ಮಗನಿಗೆ ಅಪಕಾರ ಮಾಡ್ತೀರಿ. ಅವ ಕಲಿಯಬೇಕಾದದ್ದನ್ನ ನೀವು ಕಲಿತೀರಿ. ನೀವು ಕಲಿದ್ರೆ ಏನು ಉಪಯೋಗ ಆಗೋದೈತಿ? ಮಕ್ಕಳು ಕಲಿಬೇಕಾಗೈತಿ. ಅದಕ್ಕೆ ನಿಮ್ಗೆ ಹೇಳಿದ್ನಿ, ಹೋಮ್ವರ್ಕ್ ಅವ್ರ ಕಡೆಯಿಂದ ಮಾಡಿಸ್ರಿ. ಅವ್ರಿಗೆ ಹೋಮ್ವರ್ಕ್ ಮಾಡುವಂಗ ಮನಸ್ಸಿನಾಗ ಪ್ರೇರಣೆ ತುಂಬ್ರಿ. ನೀವು ಹೋಮ್ವರ್ಕ್ ಮಾಡಿದ್ರೆ ಅದನ್ನ ಮಾಡಿ ಕೊಡ್ತೀನಿ, ನಾ ಇದನ್ನ ಮಾಡಿ ಕೊಡ್ತೀನಿ, ನೋಡ್ ದೌಡ್ ಹೋಮ್ವರ್ಕ್ ಮಾಡಿದ್ರೆ ಇನ್ನಷ್ಟು ಚಲೋ ಕೊಡ್ತೀನಿ. ಅವ್ರಿಗೆ ಚಾಕ್ಲೇಟ್ ಬೇಕಾಗಿರ್ತೈತಿ, ಮತ್ತ ಅವ್ರಿಗೆ ಬೇಕಾಗಿರ್ತಿ, ಇದು ಬೇಕಾಗಿರ್ತೈತಿ, ಏನೋ ಬೇಕಾಗೋಲ್ಯಾಕ ಅಂತದ್ ಕೊಡ್ತೀನಿ ಅಂತ ಹೇಳಿ ಅವ್ರ ಹೋಮ್ವರ್ಕ್ ಮಾಡಿಸಿ ಆಮೇಲೆ ಅವ್ರಿಗೆ ನೀವೇನ್ ಕೊಡೋದು ಕೊಡ್ರಿ. ನಿಮ್ಮ ಪ್ರೀತಿ ಬಹಳ ಮಹತ್ವದ್ದು, ನಿಮ್ಮ ಪ್ರೀತಿ ಬಹಳ ಮಹತ್ವದ್ದು. ಮಕ್ಕಳಿಗೆ ಪ್ರೀತಿ ಬಹಳ ಮಹತ್ವದ್ದು. ಈ ವಯಸ್ಸಿನಾಗ ನೀವು ಪಾಲಕರ ಅವ್ವ ಅಪ್ಪ ಇಬ್ರು ಬೇಕವ್ರಿಗೆ, ಅವ್ವ ಅಪ್ಪ. ಅದಕ್ಕೆ ಅವ್ರನ್ನ ಬರೇ ಬೇಯೋದು, ಅವ್ರನ್ನ ಗದರಿಸೋದು, ಅವ್ರನ್ನ ಸಿಟ್ಟಿಗೆ ಹೇಳೋದು ಅದನ್ನ ಮಾಡಬೇಡ್ರಿ. ಅದಕ್ಕೆ ಮೊನ್ನೆ ಒಬ್ಬ ಮನೋವಿಜ್ಞಾನಿ ಹೇಳ್ಯಾನ, ಮಕ್ಕಳಿಗೆ ನೀವು ಪಾಲಕರಾಗಬೇಕೇ ಹೊರತು ಪೊಲೀಸರಾಗಬಾರದು. ಮಕ್ಕಳಿಗೆ ನೀವು ಪಾಲಕರಾಗಬೇಕೇ ಹೊರತು ಪೊಲೀಸರಾಗಬಾರದು. ಈ ಮಾತು ನೆನಪಿಡ್ರಿ. ಅವ್ರು ಯಾವಾಗ ದೊಡ್ಡವ್ರ ಹಾಕಾರ, 20 ವರ್ಷದವ್ರ ಹಾಕಾರ, ಸಣ್ಣಗೆ ನೀವು ಹಿಂಸರಿ, ಆಮೇಲೆ ಅವ್ರನ್ನ ಮುಂದೆ ಬಿಡ್ರಿ. ಅಲ್ಲಿ ತನಕ ನೀವು ಅವ್ರ ಜೊತೆ ಇದ್ದ ಯಾವಾಗ್ಲೂ ಧನಾತ್ಮಕವಾಗಿ ಮಾತಾಡೋದು, ಋಣಾತ್ಮಕವಾಗಿ ಮಾತಾಡಬೇಡ್ರಿ. ನಿನ್ ಕಡೆಯಿಂದ ಏನಾಕತಿ ನಾ ನೋಡಿ ನಾಳೆ ಟೀಚರ್ಸಿಗೂ ಸಂಬಂಧ ಐತಿದ, ಸುಮ್ಕೊಂಡ್ರು ಮಾರಾಯ ನಿನ್ ನೋಡಿ ನಾ ಭಾಳ ಸರಿ ನೋಡಿ ನಿನ್ ಕಡೆಯಿಂದ ನೀಗುದಿಲ್ಲ ಅನ್ಬೇಡ್ರಿ. ಯಾವುದನ್ನೂ ಮಕ್ಕಳ ಮುಂದೆ ನೀಗುದಿಲ್ಲ, ಮಾಡೋದಿಲ್ಲ, ಆಗೋದಿಲ್ಲ ಅನ್ನುವಂಥ ಶಬ್ದ ತೆಗಿಬೇಡ್ರಿ. ಅವ್ರ ಕಡೆಯಿಂದ ಅನಿಸ್ಬೇಡ್ರಿ. ಅದಕ್ಕೆ ಈ ರೀತಿ ಮಾಡ್ರಿ. ಈ ಶಾಲೆ ಭಾಳ ಚಲೋ ಆಕತಿ. ನನಗೆ ಭಾಳ ಅಭಿಮಾನದ ಮಾತಿದೆ. ಬ್ರಹ್ಮಾನಂದ ಶಾಲೆ ಒಳಗೆ ಅಜ್ಜಾರ್ ಮುಂದೆ ಹೇಳಾಕತ್ತೀನಿ, ಯೂನಿಫಾರ್ಮ್ ಭಾಳ ಚಂದ ಅದಾವ್ರಿ ಅಂತ. ಯೂನಿಫಾರ್ಮ್ ಭಾಳ ಚಲೋ ಅದಾವ. ಯಾವ ಶಾಲೆಗೂ ಹಿಂಗಿಟ್ಟು ಚಂದ ಯೂನಿಫಾರ್ಮ್ ನೋಡಿಲ್ಲ. ಇಲ್ಲಿ ಕುಂತ ಕೂಡಲೇ ಭಾಳ ಚಂದ ಕಾಣ್ತಾರೆ. ಅದಕ್ಕೆ ಏನ್ ದೇವರ ಏನ್ ಮನಸ್ಸು ಮಾಡ್ಯಾನ, ಏನ್ ಕೊಡ್ಬೇಕಂತ ಮನಸ್ಸು ಮಾಡ್ಯಾನ, ಎಲ್ಲಾ ಮಕ್ಕಳಿಗೆ ಕೊಟ್ಟಾನ. ಎಲ್ಲಾ ಮಕ್ಕಳಿಗೆ ಎಲ್ಲಾ ಕೊಟ್ಟಾನ. ಮಗು ಅಂದ್ರೆ ಹಂಗಿರ್ತದ. ಅದನ್ನ ಬೆಳೆಸ್ಬೇಕಾದದ್ದು ನಮ್ಮ ಕೆಲಸ. ಇವತ್ತು ದೇಶದೊಳಗ ಒಂದು ಸ್ವಲ್ಪ ಮಟ್ಟಿಗೆ ಇಲ್ಲಿ ಮಕ್ಕಳಿಗೆ ತಿಳಿದಿಲ್ಲ. ಆದರೂ ಸಹಿತ ಇದ್ದಂತ ಪಾಲಕರ, ಶಿಕ್ಷಕರ ಇವತ್ತು ಭಾರತದೊಳಗೆ ಎಂಥ ಸ್ಥಿತಿಗೆ ಶಿಕ್ಷಣ ಬಂದೈತೆ ಅಂದ್ರೆ 950 ಯೂನಿವರ್ಸಿಟಿ ಅದಾವ್ರಿ. ಭಾರತದೊಳಗ 950 ವಿಶ್ವವಿದ್ಯಾಲಯಗಳದಾವ. ಆ 950 ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು 53 ಲಕ್ಷ ವಿದ್ಯಾರ್ಥಿಗಳು ಶಾಲಿ ಕಲಿತಾರೆ. 53 ಲಕ್ಷ ವಿದ್ಯಾರ್ಥಿಗಳು ಶಾಲಿ ಕಲಿತಾರೆ. ಅದರೊಳಗೆ 88 ಲಕ್ಷ ವಿದ್ಯಾರ್ಥಿ ಎಲ್ಲ ಪದವಿದ ಹೇಳ್ತೇನೆ. ನಾ ಈಗ ಪದವಿದ ಹೇಳಾಕತ್ತೀನಿ. ಓನ್ಲಿ ಬರೀ ಪದವಿದಟ್ಟ ಲಿಸ್ಟ್ ಕೊಡ್ತಾನೆ. ಅದ್ರೊಳಗೆ 53 ಲಕ್ಷ ವಿದ್ಯಾರ್ಥಿಗಳಲ್ಲಿ 53 ಕೋಟಿ ವಿದ್ಯಾರ್ಥಿಗಳಲ್ಲಿ 88 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಕಾರ. ಇದು ಕಡಕಿನ ಅಂಕಿ ಬಹಳ ಮಹತ್ವದೈತ್ರಿ. 88 ಲಕ್ಷ ವಿದ್ಯಾರ್ಥಿಗಳ ಪಾಸ್ ಆದ್ರ ಅದ್ರೊಳಗೆ ಕೇವಲ 8 ಲಕ್ಷ ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರೆಯುತ್ತದೆ. ಕೇವಲ 8 ಲಕ್ಷ ವಿದ್ಯಾರ್ಥಿಗಳು ಉದ್ಯೋಗ ಪಡೆಯುತ್ತಾರೆ. ಅಂದ್ರೆ ಲೆಕ್ಕ ಹಾಕ್ರಿ, 80 ಲಕ್ಷ ವಿದ್ಯಾರ್ಥಿಗಳು ಖಾಲಿ ಉಳಿದ್ರು.
ಇದ್ರಾಗನ ಹೆಚ್ಚು ಖಾಲಿ ಉಳಿಯೋರು ಅಂದ್ರೆ ಬಿ ಎ ಆದವ್ರು ಎಷ್ಟು ಖಾಲಿ ಉಳಿತಾರ ಅಂದ್ರೆ ನಮ್ಮ ಅರ್ಥಶಾಸ್ತ್ರದ ಭಾಷೆಯೊಳಗ ಹೇಳುವುದಾದ್ರೆ ಉದ್ಯೋಗ ಕೊಡುವುದಕ್ಕೂ ಶಿಕ್ಷಣ ಪಡೆಯುವುದಕ್ಕೂ ಎಷ್ಟು ಅಂತರ ಐತಿ ನೋಡಿ, ಎಷ್ಟು ಅಂತರ, ಬಹಳ ದೊಡ್ಡ ಅಂತರ ಐತಿ. ಈ ಅಂತರವನ್ನ ನಾವು ತುಂಬಬೇಕಾಗೈತಿ. ಹೆಂಗ ತುಂಬುದು? ಇಂಜಿನಿಯರಿಂಗ್ ಪಡೆದಂತ ಒಂದು ಬಹಳ ಇತ್ತೀಚೆಗೆ ಒಂದು ವರದಿ ಬಂದೈತಿ, ಇಂಜಿನಿಯರಿಂಗ್ ಶಿಕ್ಷಣದ ವರದಿ ಬಂದೈತಿ. ಆ ವರದಿ ಒಳಗ ಏನ್ ಹೇಳ್ತಾರಂತಂದ್ರ, ಇಂಜಿನಿಯರಿಂಗ್ ಪದವೀಧರರು ವರ್ಷ ಒಂದು ಲಕ್ಷ ಇಂಜಿನಿಯರ್ಸ್ ಬರ್ತಾರ, ವರ್ಷ 1 ಲಕ್ಷ ಇಂಜಿನಿಯರ್ಸ್ ಹೊರಗೆ ಬರ್ತಾರ. ಆ ಇಂಜಿನಿಯರ್ಸ್ ಅಲ್ಲಿ ಕೇವಲ 13,000 ಜನರು, 13,000 ಇಂಜಿನಿಯರ್ ಮಾತ್ರ ಉದ್ಯೋಗ ಪಡೆಯುತ್ತಾರೆ. 13%. ಉಳಿದದ್ದು 87% ನಿರುದ್ಯೋಗಿಗಳಾಗುತ್ತಾರೆ. ಇದು ನೋಡಿದ್ರೆ ಇಂಜಿನಿಯರಿಂಗ್ ಬಹಳ ದೊಡ್ಡ, ನನ್ನ ಮಗ ಇಂಜಿನಿಯರ್ ಆಗ್ಯಾನ ಅಂತೇಳಿ ಪಾಲಕರು ಬಹಳ ಅಭಿಮಾನ ಪಡ್ತಾರ, ಆದ್ರ ಉದ್ಯೋಗನ ಸಿಗುದಿಲ್ಲ ಅವಾಗ. ಅಂತ ಸ್ಥಿತಿ ಯಾಕೆ ಬಂದೈತಂದ್ರ ಇವತ್ತು ಕೇವಲ ಹಳೆ ಸಿಲೆಬಸ್ ಪ್ರಕಾರ ನಾವು ಮಕ್ಕಳನ್ನ ಹಳೆ ಸಿಲೆಬಸ್ ಪ್ರಕಾರ ತಯಾರು ಮಾಡ್ತೀವಿ, ಕೇವಲ ವಿದ್ಯೆಯನ್ನ ಶಿಕ್ಷಣವನ್ನ ಕೊಟ್ಟು ಕಳಿಸ್ಬಿಡ್ತೀವಿ. ಆದ್ರ ಅಲ್ಲಿ ಇಂಜಿನಿಯರ್ಸ್ ಕಾರ್ಖಾನೆ ಹೋದಾಗ ಅಲ್ಲಿ ಏನ್ ಅವ್ರ ಕೈನ ಹೊಳ್ಳೋದಿಲ್ಲ. ಅದಕ್ಕೆ ಇವತ್ತು ಸ್ಕಿಲ್ ಇಂಡಿಯಾ ಅಂತ ತಿಳ್ಕೊಂಡು ಮೋದಿ ನೇತೃತ್ವದ ಸರ್ಕಾರ ಸ್ಕಿಲ್ ಇಂಡಿಯಾ ಅಂತ ತಿಳ್ಕೊಂಡು ಒಂದು ಸಂಸ್ಥೆ ಮಾಡೈತಿ. ಆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬೇಕಾದಂತ ಸ್ಕಿಲ್ಗಳನ್ನ, ಕೌಶಲ್ಯಗಳನ್ನ ಕಳಿಸ್ತದೆ. ಆ ಕೌಶಲ್ಯಗಳು ಇನ್ನು ಮೇಲೆ ಪ್ರಾಥಮಿಕ ಶಿಕ್ಷಣಕ್ಕೂ ಬರಲೇಬೇಕಾಗತ್ತೆ. ಅದಕ್ಕೆ ಆ ರೀತಿ ಆದಾಗ ಶಿಕ್ಷಕರು ನೀವು ಅದನ್ನ ತಿಳ್ಕೊಂಡ ಆ ಮಕ್ಕಳಲ್ಲಿ ಆದಷ್ಟು ಸ್ಕಿಲ್ಗಳನ್ನ, ಈಗ ಟೀಚಿಂಗ್ ಏಡ್ಸ್ ತಯಾರು ಮಾಡ್ತಿರ್ತೀರಿ, ಟೀಚಿಂಗ್ ಏಡ್ಸ್ ತಯಾರು ಮಾಡಕ್ ಅವ್ರಿಗೆ ಮನೆ ಮಾಡ್ಕೊಂಬರ್ರಿ. ಟೀಚಿಂಗ್ ಏಡ್ಸ್ ಸಣ್ಣ ತ್ರಿಕೋನಗಳನ್ನ, ಚೌಕೋನಗಳನ್ನ, ಆಮೇಲೆ ಈ ಎಲೆಗಳನ್ನ, ಗಿಡದ ಎಲೆಗಳನ್ನ ಅವ್ರಿಗೆ ಎಲೆ ತಗೊಂಬನ್ರಿ, ಅವ್ರಿಗೆ ತ್ರಿಕೋನ ಮಾಡನ್ರಿ, ಅವ್ರಿಗೆ ಚೌಕೋನ ಮಾಡನ್ರಿ. ನೀವು ರೆಡಿಮೇಡ್ ಇದ್ದದನ್ನ ಮಿಟ್ಟು ತೋರಿಸ್ಬೇಡ್ರಿ, ಅವ್ರಿಗೆ ಮಾಡ್ಕೊಂಬನ್ರಿ. ಈ ವಯಸ್ಸಿನಾಗ ಆ ಸ್ಕಿಲ್ ಬೆಳಿತೈತಿ. ಈ ಹೆಣ್ಮಕ್ಳಿಗೆ ಏನ್ರ ಒಂದಿತ್ರ 2 ಅರಬಿ ತಗೊಂಡು ಅದನ್ನ ಹೊಲ್ಕೊಂಬರನ್ರಿ. ಹೆಂಗ್ ಹೊಲಿತಾರ ಹೊಲಿವಲ್ರಕ್ಕ ಅವ್ರು. ಆ ಸೂಜಿ ಹಿಡಿಯೋದು, ದಾರ ಪೋಣಿಸೋದು ಇವ ಸ್ಕಿಲ್ ಒಟ್ಟ ಇರೋದು 5 ಬಟ್ನಾಗ. ಈ ಏನ್ ಬೆರಳದಾವಲ್ಲ ಇದ್ರೊಳಗನ ಕೌಶಲ್ಯ ಇರೋದು. ಇವತ್ ನಾವ್ ಅಜಂತ ಎಲ್ಲೋರ ಅಲ್ಲಿ ಬಾಳ ಚಲೋ ಮೂರ್ತಿ ಕಟ್ಟದಾರ ಅಂದ್ರೆ ಇವ್ 5 ಬೆರಳ ಕಟ್ಟದಿರ್ತಾವ. ಅವ್ ಬೇಕಾಡ್ ದಪ್ಪ ಇರ್ಲಿ ತಳ್ಳಗಿರ್ಲಿ ಏನ ಇರ್ಲಿ ಅವನ ಬಟ್ನಾಗ ಇರ್ತೈತಿ ಎಲ್ಲ ಇದು. ಈ ಬಟ್ಟುಗಳನ್ನ ಹೆಂಗ್ ಹೊಳಸಾಡ್ತೇವಲ್ಲ ಆ ಹೊಳಸಾಡೋದಕ್ಕೆ ಸ್ಕಿಲ್ ಅಂತಾರ. ಹೆಂಗ ಬೇಕ ಹಂಗ ಹೊಳಸಾಡ್ಬೇಕಂತ ನೋಡ್ರಿ. ಗಾಡಿ ಹೊಡಿಯೋ ಮುಂದೆ ನಮ್ಗೆ ಏನ್ ಕೆಲಸ ಮಾಡುತ್ತೆ, ಇವ 5 ಬಟ್ಟನ್ನ ಕೆಲಸ ಮಾಡ್ತೇವೆ. ಅವಕ್ಕ ಸ್ಕಿಲ್ ಕಲಿಸ್ಬೇಕು ನಾವು, ಅದಕ್ಕೆ ಕೌಶಲ್ಯ ಕಲಿಸ್ಬೇಕು ನಾವು. ಆ ರೀತಿ ಮಕ್ಕಳನ್ನ ಒಂದ್ ಸ್ವಲ್ಪ ಆ ರೀತಿ ಕೆಲಸಕ್ಕೆ ಹಚ್ಚ್ರಿ. ಯಾವಾಗಲೂ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದ ಇಲ್ಲಿ ಮಕ್ಕಳ ಮುಂದೆ ಹೇಳ್ಬಾರ್ದ, ಕರ್ನಾಟಕ ಸರ್ಕಾರದ ಒಂಥರ ದುರ್ದೈವ ಈ ಶಿಕ್ಷಣಕ್ಕ, ಕನ್ನಡಕ್ಕ ಇಲ್ಲಿ ಏನೈತ್ಲ ಒಂಥರ ದುರ್ದೈವನ ಇದೆ. ಯಾಕಂದ್ರೆ ಕನ್ನಡ ಬರ್ಲಾರ್ದವ ಶಿಕ್ಷಣ ಮಂತ್ರಿ ಯಾಕಾನ. ಕರ್ನಾಟಕದೊಳಗ ಯಾವುದು ಕನ್ನಡ ಮಾತೃಭಾಷೆ, ಅಲ್ಲಿ ಕನ್ನಡ ಬರ್ಲಾರ್ದವ ಶಿಕ್ಷಣ ಮಂತ್ರಿ ಆಗೋದು. ಇದ್ರ ಜೊತೆಗೆ ನಾವ ಬಹಳ ಇದನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಇವತ್ತು ಬಹಳ ಆಶ್ಚರ್ಯಕರ ಅಲ್ಲ, ದುಃಖಕರ ಸಂಗತಿ ಅಂದ್ರೆ 70,000 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. 70,000 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಏನ್ ಹಂಗಂದ್ರೆ ಮಕ್ಕಳಿಗೆ ಕಲಿಸ್ಬೇಕಾದವ್ರು ಯಾರ? ಇದನ್ನೆಲ್ಲ ನಾವು ವಿಚಾರ ಮಾಡಿದ್ರೆ ಅಂಥದ್ರೊಳಗ ಈ ಶಾಲೆ ನೋಡಿದ್ರೆ ಬಹಳ ಅಭಿಮಾನ ಅನಿಸ್ತತಿ. ಶಿಕ್ಷಕರು ಬಹಳ ಆಕ್ಟಿವ್ ಅದಾರ, ಬಹಳ ಮಂದಿ ಶಿಕ್ಷಕರು ಗುರುತು ಅದಾರ. ನನಗೆ ಅವ್ರ ಆಕ್ಟಿವಿಟೀಸ್ ಅದೆಲ್ಲ ನೋಡ್ತೀನಿ, ಮಾರ್ನಿಂಗ್ ವಾಕ್ ಇವನ್ನೆಲ್ಲ ನೋಡಿದಾಗ ಮಕ್ಕಳಿಗೂ ಸಹಿತ ಆ ರೀತಿ ಓಡಾಡ್ಸ್ರಿ, ತಿರುಗಾಡ್ಸ್ರಿ, ಅವ್ರನ್ನೆಲ್ಲ ಚಟುವಟಿಕೆಗೆ ಹಚ್ಚ್ರಿ. ಅಕಸ್ಮಾತ್ ಅವ್ರ ಬಿದ್ರ ಪದ್ರ ಏನ್ ಬಹಳ ವಿಚಾರ ಮಾಡ್ಬೇಡ್ರಿ. ಅದಕ್ಕೇನ್ ಟ್ರೀಟ್ಮೆಂಟ್ ಇತ್ತು ಅದನ್ನ ನೀವು ಶಾಲ್ಯಾಗೂ ಮಾಡಕ್ ಬರ್ತೈತಿ, ಮನ್ಯಾಗೂ ಮಾಡಕ್ ಬರ್ತೈತಿ. ಅದಕ್ಕೆ ಆ ರೀತಿ ಆಗ್ಲಿ. ನಾ ಮೊನ್ನೆ ಒಂದ್ ಇದನ್ನ ನೋಡಿದ್ನಿ, ಮಕ್ಕಳನ್ನ ಹಿಡ್ಕೊಂಡು ಎಲ್ಲೋ ಯಾವ್ದೋ ಒಂದು ಶಾಲ್ಯಾಗ ಕಸ ಹೊಡಿಸ್ಯಾರ ಅವ್ರ ಶಿಕ್ಷಕರು, ಮಕ್ಕಳಿಂದ ಕಸ ಹೊಡಿಸ್ಯಾರ. ಅದು ಪೊಲೀಸ್ ಕಂಪ್ಲೇಂಟ್ ಆಗೈತಿ. ಅದು ಮಿನಿಸ್ಟರ್ ಹೋಗೈತಿ. ಮಿನಿಸ್ಟರ್ ಏನ್ ಹೇಳ್ತಾನ, ನಾ ಅದನ್ನ ಪೂರ್ಣ ವಿಚಾರಣೆ ಮಾಡುತ್ತೇನೆ ಅಂತ. ಏನಾದ್ರ ಅರ್ಥ? ಶಿಕ್ಷಣ ಏನ್ ಮಾಡ್ಬೇಕು? ಶಿಕ್ಷಣ ಕಸ ಹೊಡಿದು ಕಲಿಸ್ಬೇಕು, ಸ್ವಚ್ಛ ಮಾಡೋದು ಕಲಿಸ್ಬೇಕು, ಸ್ವಚ್ಛ ಇರೋದು ಕಲಿಸ್ಬೇಕು. ಶಿಕ್ಷಣದ ಭಾಗಗಳು ನಾವೆಲ್ಲ ಬಹುಶಃ ವೇದಿಕೆ ಮೇಲೆ ಕುಂತಾರ, ಅಲ್ಲಿ ಕಸಾನು ಹೊಡೆದೆವು, ನೆಲಾನು ಸಾರಿಸಿವು, ನೀರು ತಂದೆವು, ಎಲ್ಲ ಅಂದಾಗ ಮನ್ಯಾಗ ಎಲ್ಲ ಆಗೈತಿ ನಮ್ಮ. ಅದಕ್ಕೆ ಶಿಕ್ಷಣದ ಭಾಗಗಳವೆಲ್ಲ ಆಗಳ ಸಂಕ್ಷಿಪ್ತ ಹೇಳಿ, ನಿಮ್ ನೆಲದಿಂದಲೇ ಪ್ರಾರಂಭವಾಗಬೇಕು, ಪರಿಸರದಿಂದಲೇ ಪ್ರಾರಂಭವಾಗಬೇಕು. ಅದನ್ನ ಬಿಟ್ಟಿವಂದ್ರೆ ನಾವು ಬದುಕನ್ನ ಬಿಟ್ಟಂಗ.
ಅದಕ್ಕೆ ಒಳ್ಳೆಯ ರೀತಿಯಿಂದ ಬದುಕಲು ಕಲಿಸುವುದೇ ಶಿಕ್ಷಣ, ಬದುಕಲು ಕಲಿಸುವುದೇ ಶಿಕ್ಷಣ. ಅದಕ್ಕೆ ಆ ರೀತಿ ಆಗ್ಲಿ. ಈ ಸಂಸ್ಥೆಗೆ ನನಗೆ ಬರಾಕ್ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಶ್ರೀಗಳವರು ಬಹಳಷ್ಟು ಓದ್ಕೊಂಡವ್ರ ಮಕ್ಕಳ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ ತಿಳ್ಕೊಂಡವ್ರ ಅದಾರ. ಅಂಥವರ ನೇತೃತ್ವದಲ್ಲಿ ಶಿಕ್ಷಣ ಒಳ್ಳೆಯ ಸಿಗುದು ಪಕ್ಕನ. ಅದಕ್ಕೆ ಒಂದು ಶಿಕ್ಷಕರು ಒಂದು ಮಾತು ಗಮನಿಸ್ರಿ, ಏನಾದರೂ ವಿಶೇಷ ಸಂಗತಿಗಳನ್ನ ಮಕ್ಕಳಿಗೆ ಕಲಿಸ್ರಿ. ಸಿಲೆಬಸ್ನಾಗ ಇಲ್ರಿ ಅನ್ಬೇಡ್ರಿ, ಇದು ನಮ್ಗೆಲ್ ಬೇಕು, ನಮ್ಗೆ ಅದಕ್ಕೆ ಬೇಕ್ರಿ ಅನ್ಬೇಡ್ರಿ. ಶಿಕ್ಷಣದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಪ್ರಾರಂಭ ಆದದ್ದ ಗುರುಕುಲಗಳು. ಗುರುವಿನ ಸಾನ್ನಿಧ್ಯದಲ್ಲಿ ಮಕ್ಕಳಿಗೆ ವಿದ್ಯೆ, ಅವಾಗ ಅವ್ರು ಎಲ್ಲಿ ಇರ್ತಿದ್ರು ಗುರುಗಳು ಅಲ್ಲೇ ಹೋಗಿದ್ರು, ಮಕ್ಕಳು ಅಲ್ಲೇ ಹೋಗಿ ವಿದ್ಯೆಯನ್ನ ಪಡಿತಿದ್ರು. ಅದ ಪರಿಸ್ಥಿತಿನ ಇಲ್ಲಿ ನಾವು ಕಾಣ್ತೇವೆ. ಈ ನೋಡ್ರಿ, ಇಲ್ಲೇ ಆಶ್ರಮ, ಇಲ್ಲೇ ಗುರುಗಳು, ಇಲ್ಲೇ ಶಾಲೆ, ಇಲ್ಲೇ ಶಿಕ್ಷಕರು, ಅಂದ್ರೆ ಎಂಥ ವಾತಾವರಣ ಅಂದ್ರ ಇಲ್ಲಿ ಪವಿತ್ರ ವಾತಾವರಣ. ಈ ಪವಿತ್ರ ವಾತಾವರಣದಲ್ಲಿ ಮಕ್ಕಳು ಕಲಿಯೋದು ಅಂದ್ರ ಬಹಳ ದೊಡ್ಡ ಅವಕಾಶ ಇದೆ, ಸದಾವಕಾಶ. ಮತ್ತ ಇಲ್ಲಿ ಸಿಗತಕ್ಕಂಥ ಶಿಕ್ಷಣ ಧರ್ಮ ಆಧಾರಿತ ಶಿಕ್ಷಣ, ಧರ್ಮದಿಂದ ಹ್ಯಾಂಗ ನಡೆಯುವುದು ಅನ್ನುವುದು ಸಹಿತ ಇಲ್ಲಿ ವಾತಾವರಣ ಕಲಿಸಿಕೊಡ್ತೈತಿ. ಅದಕ್ಕೆ ಇಲ್ಲಿ ಸೇರಿದಂತ ಮಕ್ಕಳು ಬಹಳ ಸುದೈವಿಗಳು. ಬಹಳ ಇಂಟ್ರೆಸ್ಟ್ ಬರ್ತೈತಿ. ಅದ ಐಶ್ವರ್ಯ ರಾಯ್ ಗುರ್ತಿರ್ಬೇಕು ನಿಮ್ಗ, ಐಶ್ವರ್ಯ ರಾಯ್ ಹೆಸರು ಗುರ್ತಿರ್ಬೇಕು ನಿಮ್ಗ. ಐಶ್ವರ್ಯ ರಾಯ್ನ ಮಗಳು ಆರಾಧ್ಯ ಬಚ್ಚನ್, ಆರಾಧ್ಯ ಆಕೆ ಹೆಸರ, ಆಕೆ ಒಂದು ಸಾಲಿಗೆ ಹೆಸರು ಹಚ್ಚಾಳ. ಮುಂಬೈದಾಗ ಸಾಲಿ, ಅದು ಅಂಬಾನಿ ಸಾಲಿ ಅದ. ಆ ಸಾಲಿ ಒಳಗ ಒಂದು ವರ್ಷದ ಫೀ 2 ಕೋಟಿ ರೂಪಾಯಿ ಐತ್ರಿ. ಒಂದು ವರ್ಷದ ಫೀ 2 ಕೋಟಿ ರೂಪಾಯಿ ಐತಿ. ಅಂದ್ರ ಅವರೆಲ್ಲ ಏರ್ ಕಂಡೀಷನ್ ಇದ್ರಾಗ ಇರ್ತಾರ. ಅವ್ರು ಹವಾನಿಯಂತ್ರಿತ ಕಟ್ಟಡದೊಳಗನ ಕಲಿತಾರ. ಅವ್ರ ಬಸ್ನ ಹಂತಾದ ಕರ್ಕೊಂಡ್ ಅವ್ರನ್ನ ಕಳಿಸಿ ಅವ್ರನ್ನ. ಆಮೇಲೆ ಅವ್ರಿಗೆ ಊಟನು ಸಾಲಿಯಾರ ಕೊಡ್ತಾರ. ಇದನ್ನೆಲ್ಲ ನಾವು ನೋಡಿದೀವಿ ಅಂತಂದ್ರ ಅಂಥ ಶಾಲೆಗಳೇನದಾವಲ್ಲ, ಬಹಳ ತುಟ್ಟಿ ಶಾಲೆಗಳೇನದಾವಲ್ಲ, ಮಕ್ಕಳನ್ನ ಹವಾನಿಯಂತ್ರಿತ ಶಾಲೆಗಳ ಕ್ಲಾಸ್ ರೂಮ್ನಾಗ ಕುಂದ್ರಿಸ್ಕೊಂಡ ಏನ್ ಡಿಜಿಟಲ್ ಇದ್ರ ಪ್ರಕಾರ ಕಲಿಸ್ಕೊಂತ ಹೋಗ್ತಾರಲ್ಲ, ಅಲ್ಲಿ ಏನಾಕತ್ತಂದ್ರ ಈ ಶಿಕ್ಷಣ ಹೆಂಗ ಬರ್ಬೇಕು ಅಂದ್ರ, ಯಾವಾಗ್ಲೂ ಯಾವ್ದ ಕ್ರಿಯೆ ನಡೆದ್ರು ಭೂಮಿಯಿಂದ ಮೇಲೆ ಹೋಗುವುದು ಸಹಜ ಕ್ರಿಯೆ. ಭೂಮಿಯಿಂದ ಮೇಲೆ ಹೋಗುವುದು ಸಹಜ ಕ್ರಿಯೆ. ಹಂಗ ಮಕ್ಕಳು ಸಹಿತ 1ನೇತ್ 2ನೇತ್ 3ನೇತ್ 4ನೇತ್ ಹಿಂಗ್ ಹೋಗುವುದನ್ನು ಸಹಜ ಕ್ರಿಯೆ ಇದು. ಆದ್ರ ಅಂತ ಶಾಲೆಗಳು ಏನ್ ಮಾಡ್ತಾವಂದ್ರ ಮಕ್ಕಳನ್ನ ಮೇಲಿನಿಂದ ಕೆಳಗೆ ತರುತ್ತಾರೆ. ಯಾಕಂದ್ರ ಅವ್ರು ಈ ಯಾವ್ದೋ ನೆಲದ ಸಂಪರ್ಕನೇ ಬಂದಿರೋದಿಲ್ಲ, ಅವ್ರಿಗೆ ಯಾವುದೋ ನೆಲದ ಸಂಪರ್ಕನೇ ಬಂದಿರೋದಿಲ್ಲ. ಅಂದ್ರ ಈ ಭೂಮಿಯಿಂದ ಬರ್ತಕ್ಕಂಥ ವಸ್ತುಗಳು, ಇವು ನೈಸರ್ಗಿಕವಾಗಿ ಬರ್ತಕ್ಕಂಥ ವಸ್ತುಗಳು. ಈಗ ಈ ಮಕ್ಕಳು ಆಡ್ತಾವ, ಅಲ್ಲಿ ಆಡ್ತಿರ್ತಾರ ನೋಡಿ, ನಾ ಹೋಗೋ ಮುಂದೆ ಬರೋ ಮುಂದೆ ಆಡೋ ಹೊತ್ನ್ಯಾಗ ಬೀಳ್ತಾರೆ. ನಾವು ಬಿದ್ದೆವು. ಬಹುಶಃ ಮ್ಯಾಲೆ ಕುಂತವ್ರು ಎಲ್ಲರಿಗೂ ಇದು ಕಲ್ಪನಾ ಐತಿ. ನಾವು ಕನ್ನಡ ಶಾಲೆಗೆ ಹೋಗ್ತಿದ್ದೆವು, ಆ ಶಾಲೆಯೊಳಗೆ ಆಟ ಆಡ್ತಿದ್ದೆವು, ಬೀಳ್ತಿದ್ದೆವು. ಬಿದ್ದ ಕೂಡಲೇ ಕೈ ಕೆತ್ತಿತ್ತು, ಕಾಲ್ ಕೆತ್ತಿತ್ತು, ರಕ್ತ ಬರ್ತಿತ್ತು. ರಕ್ತ ಬಂದ ಕೂಡ್ಲಿನ ಬಹುಶಃ ಇಲ್ಲಿ ಹಿರಿಯ ಶಿಕ್ಷಕರಿದ್ರ ಅವ್ರಿಗೂ ಇದು ಅನುಭವ ಇರ್ತತಿ. ಏನ್ ಮಾಡ್ತಿದ್ದೇವ್ರಿ, ರಕ್ತ ಬಂದ ಕೂಡ್ಲಿನ ಏನೋ ಮಾಡ್ತಿದ್ದಿಲ್ಲ, ಪಾಟಿ ಚೀಲ ಆಗಲ್ಲ ಮನೆಗೆ ಹೋಗಿದ್ದೆವು, ಮನ್ಯಾಗ ಹೋಗಿ ಕಾಲ್ ತಕೊಂತಿದ್ದೆವು. ಅಪ್ಪ ಅವ್ವ ಏನ್ ಹೇಳ್ತಿದ್ರು, ಅದೇನ್ ಕಡಿಮೆ ಕತ್ತಾಳ, ಅದಕ್ಕೇನ್ ಆಗೋದಿಲ್ಲ, ಆಡಕ್ ಹೋಗ್ನಿ ಅಂತಿದ್ರು. ಈಗ ಹಂಗ ಆಗೋದಿಲ್ರಿ, ಈಗ ಹಂಗ ಆಗೋದಿಲ್ಲ. ಈಗ ನಾ ಯಾಕ ಆ ಉದಾಹರಣೆ ಕೊಟ್ಟಿನಂದ್ರ, ಅವಾಗ ನಾವೇನ್ ಕಲ್ತೀವಲ್ಲ, ಅವಾಗ ನಾವೇನ್ ಶಿಕ್ಷಣ ಪಡೆದಿವಲ್ಲ, ಆ ಶಾಲೆಯೊಳಗ ಬೀಳುದು ಏಳುದು ಏನ್ ಮಾಡಿವಲ್ಲ, ಈಗಿನ ಮಕ್ಕಳಿಗೆ ಆ ಅನುಭವ ಆಗೋದಿಲ್ಲ. ಅಂದ್ರ ಯಾವಾಗ ತೊಂದರೆ ಬರ್ತತಿ, ತೊಂದರೆ ಬಂದಾಗ ಎದ್ದು ನಿಲ್ಲುವ ಶಕ್ತಿಯನ್ನ ಶಾಲೆ ಕಲಿಸ್ಬೇಕು. ತೊಂದರೆಗಳು ಗಂಡಾಂತರಗಳು ಬಂದಾಗ ಮನುಷ್ಯ ಎದ್ದು ನಿಲ್ಲುವಂತ ಧೈರ್ಯವನ್ನ, ಆ ಶಿಕ್ಷಣವನ್ನ ಶಾಲೆಗಳು ಕೊಡ್ಬೇಕು. ಅದು ನಮ್ಗಲ್ಲಿ ಆಟೋಮೆಟಿಕ್ ಸಿಗ್ತಿತ್ತು. ಅದು ಬಿದ್ದ ಕೂಡಲೇ ಯಾರು ಕೇಳತ್ತಿದ್ದಿಲ್ಲ, ನಾವ ಉಗುಳು ಹಚ್ಚಿ ಹಿಂಗ್ ಒರೆಸ್ಕೊಂಡು ಹೋಗಿ ಬಿಡ್ತಿದ್ದೆವು, ತಾನ ಮಾಹಿತಿತ್ತದ. ಇದು ಸಣ್ಣದ ಉದಾಹರಣೆ ಹೇಳಿದ್ನಿ. ದೊಡ್ಡವರಾದ ಮೇಲೆ ಬದುಕಿನಲ್ಲಿ ಸಾಕಷ್ಟು ತೊಂದರೆ ಬರ್ತಾವ. ತೊಂದರೆ ಬಂದಾಗ ನಾವು ಎದ್ದು ನಿಲ್ತಕ್ಕಂಥ ಶಕ್ತಿ ಕೊಡೋದಂದ್ರ ಅದು ಶಿಕ್ಷಣ ಮಾತ್ರ. ಆ ಶಿಕ್ಷಣ ಇಲ್ಲಿ ಸಿಗ್ತದಂತ ನನ್ನ ಕಲ್ಪನೆ. ಆ ಶಿಕ್ಷಣ, ಅಂತ ಶಿಕ್ಷಣ ಇಲ್ಲಿ ಸಿಗ್ತತಿ. ಅದಕ್ಕೆ ನಾವು
ಬಹಳಷ್ಟು ಇಲ್ಲಿ ಶಿಕ್ಷಕ ಬಂಧುಗಳದಿರಲ್ಲ, ಈ ಮಕ್ಕಳು ಇವರಲ್ಲಿ ನಿಸರ್ಗ ಏನ್ ಮಾಡೈತಿ, ಒಂದೊಂದು ಬೀಜ ಹಾಕೈತಿ ಈ ಮಕ್ಕಳಂದ್ರೆ ಜಗತ್ತಿನಾಗ ಎಲ್ಲ ಮಕ್ಕಳಲ್ಲಿನೂ ನಿಸರ್ಗ ಏನ್ ಮಾಡೈತಿ, ಭೂಮಿ ಕಳಿಸೋ ಮುಂದೆ ಅವರಲ್ಲಿ ಒಂದು ಬೀಜ ಹಾಕಿರ್ತದೆ. ಅದಕ್ಕೆ ನಾವು ಸುಧಾರಿತ ಬರೆಯುವ ಶಬ್ದಗಳಲ್ಲಿ ಏನ್ ಕರಿತೀವಿ ಅಂದ್ರೆ ಪ್ರತಿಭೆ ಅಂತ ಕರಿತೀವಿ. ಎಲ್ಲಾ ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇರ್ತೈತ್ರಿ, ಎಲ್ಲಾ ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇರ್ತೈತಿ. ಈಗ ನಾವು ಉದಾಹರಣೆ ಹೇಳೋದಾದ್ರ, ಗಿಡದ ಬೀಜ ಮ್ಯಾಲಿಂದ ಹಣ್ಣು ತೆಳಗ್ ಬಿತ್ತಂದ್ರ ಅದ್ರೊಳಗೆ ಒಂದು ಬೀಜ ಇರ್ತೈತಿ. ಅದ್ರೊಳಗೆ ಒಂದು ಬೀಜ ಅನೇಕ ಬೀಜಗಳು ಇರ್ತಾವ. ಆ ಬೀಜಗಳು ಭೂಮಿಗೆ ಬಿದ್ದು ಅಂದ್ರ ಅದಕ್ಕೊಂದ್ ಸ್ವಲ್ಪ ನೀರ, ಒಂದ್ ಸ್ವಲ್ಪ ಮಣ್ಣ, ಒಂದ್ ಸ್ವಲ್ಪ ಶಾಖ ಸಿಕ್ತಂದ್ರ ಅದು ಮಳೆ ಕೊಡಿತೈತಿ. ಆದ್ರ ಒಂದ ತರದ ಬೀಜನ ಭೂಮಿಗೆ ಬೀಳ್ತದಂತೇನಿಲ್ಲ, ಭೂಮಿಗೆ ಒಂದ ತರ ಬೀಜನ ಬೀಳ್ತದಂತೇನಿಲ್ಲ, ಅನೇಕ ತರದ ಬೀಜಗಳು. ಹಂಗನ ಇಲ್ಲಿ ಮಕ್ಕಳಲ್ಲಿ ಒಂದೊಂದು ಮಗುವಿನಲ್ಲಿ ಒಂದೊಂದು ಪ್ರತಿಭೆ ಇರ್ತತಿ. ಆ ಪ್ರತಿಭೆಯನ್ನ ಶಿಕ್ಷಕರು ಗೊತ್ತು ಮಾಡಬೇಕು. ಒಂದು ಉದಾಹರಣೆ ಹೇಳುದಾದ್ರೆ, ಶಾಲೆಯಲ್ಲಿ ಪರೀಕ್ಷೆ ಆತಂದ್ರ ಎಲ್ಲಾ ವಿಷಯದಾಗೂ ಮಕ್ಕಳು ಬಾಳಟ್ ಮಾರ್ಕ್ಸ್ ತಗೊಂತಾರಂತೇನಿಲ್ಲ. ಒಂದು ಮಗುವಿಗೆ ಗಣಿತ ಚಲೋ ಇರ್ತತಿ, ಹೆಚ್ಚು ಮಾರ್ಕ್ಸ್ ತಗೊಂತಾನ. ಕನ್ನಡ ಚಲೋ ಇರ್ತತಿ, ಹೆಚ್ಚು ಮಾರ್ಕ್ಸ್ ತಗೊಂತಾನ. ಆದ್ರೆ ಇಂಗ್ಲಿಷ್ ಬರುದಿಲ್ಲ, ಅದು ಕಡಿಮೆ ಮಾರ್ಕ್ಸ್ ತಗೊಂತಾನ. ಗಣಿತದಾಗ ಕಡಿಮೆ ತಗೊಂತಾನ. ಹಿಂಗ ಒಂದೊಂದು ಹುಡುಗ ಗಣಿತದಾಗ ಹೆಚ್ಚು ತಗೊಂಡ್ರ, ಒಂದೊಂದು ಹುಡುಗ ಇಂಗ್ಲಿಷ್ ಕಡಿಮೆ ತಗೊಂಡು ಹಿಂಗ ಇರ್ತತಿ. ಶಿಕ್ಷಕರಿಗೆ ಗುರ್ತಾಕತಿ, 1, 2, 3 ಟೆಸ್ಟ್ ಅದು ಅಂದ್ರ ಈ ವಿದ್ಯಾರ್ಥಿ ಇದ್ರಾಗ ಬಹಳ ಚಲೋ ಅದಾನು. ಹಂಗನ ಆಟದಾಗ, ಹಂಗನ ಸಂಗೀತದಾಗ, ನೃತ್ಯದಾಗ, ನಾಟಕದಾಗ ಒಂದೊಂದು ಪ್ರತಿಭೆ ಇರ್ತೈತಿ. ಅದಕ್ಕ ನೋಡ್ರಿ, ಕೆಲವು ಮಂದಿ ನಾಟಕ ಮಾಡ್ಯಾರ, ಕೆಲವು ಮಂದಿ ಸಂಗೀತದಾಗ ಎಷ್ಟು ಪ್ರಸಿದ್ಧ ಆಗ್ಯಾರ. ಯಾಕಂದ್ರೆ ನಿಸರ್ಗ ಅವರಲ್ಲಿ ಆ ಪ್ರತಿಭೆಯನ್ನ ಹಾಕೈತಿ. ಅದಕ್ಕೆ ಶಿಕ್ಷಕರಾದಂಥವ್ರು ಈ ಮಕ್ಕಳ ಪ್ರತಿಭೆಯನ್ನ ಗುರುತಿಸಬೇಕ್ರಿ. ಅದ್ರಾಗ